ಖಾಕಿ ಬಟ್ಟೆ ಧರಿಸಿದ ಪೊಲೀಸರು ಎಂದಿಗೂ ಜನರ ರಕ್ಷಣೆಗೆ ಇರೋರೆಂದು ಅಂದುಕೊಂಡಿದ್ದೀವಿ. ಯಾರೇ ತೊಂದರೆ ಮಾಡಿದ್ರು ಕಾನೂನು ಪ್ರಕಾರ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ. ಆದ್ರೆ ಇಲ್ಲಿ ಆಗುತ್ತಿರೋದೇ ಉಲ್ಟಾ. ಇದು ಬೇಲಿಯ ಎದ್ದು ಹೊಲ ಮೆಂದಿರೋ ಸ್ಟೋರಿ. ಎಲ್ಲರನ್ನು ಕಾಯ್ತೀನಿ ಅಂತ ಕಾಕಿ ತೊಟ್ಟು ಪೋಸ್ ಕೊಟ್ಟಿದ್ದ ಪೊಲೀಸ್ ಹೆಣ್ಣು ಮಕ್ಕಳು ಬಂದ್ರೆ ಮಂಚಕ್ಕೆ ಕರೆಯುತ್ತಾನೆ. ಸಹಾಯ ಕೇಳಿ ಠಾಣೆಗೆ ಬರ್ತಿದ್ದ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಾಟ ಕೊಡ್ತಿದ್ದಂತೆ. ಈತನ ಹೆಸರು ಸಂದೇಶ್. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್. ಈತನ ವಿರುದ್ಧವೇ ಬೆಚ್ಚಿ ಬೀಳುವ ಭಯಾನಕ ಆರೋಪಗಳು ಕೇಳಿ ಬಂದಿವೆ. ಒಬ್ಬೊಬ್ಬರಾಗೆ ಬರ್ತಿರೋ ಸಂತ್ರಸ್ತರೆಯರು ಇವನ ಕಾಮದ ಕ್ರೌರ್ಯ ಬಿಚ್ಚಿಡ್ತಿದ್ದಾರೆ. ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಿದ್ದ ಸಂದೇಶ್ ಮೊದಲು ಅವರ ಗಂಡಂದಿರನ್ನೇ ಟಾರ್ಗೆಟ್ ಮಾಡ್ತಿದ್ದಂತೆ. ಯಾವುದೋ ಕುಟುಂಬದಲ್ಲಿ ಸಣ್ಣ ಗಲಾಟೆ ಆದ್ರೆ ಅಥವಾ ಊರಲ್ಲಿ ಯಾವುದೇ ಕಿರಿಕಾದ್ರೆ ಸಾಕು ಗಂಡಸರನ್ನ ಅರೆಸ್ಟ್ ಮಾಡ್ತಿದ್ದ. ಹೀಗೆ ಒಬ್ಬ ವ್ಯಕ್ತಿಯನ್ನು ಕುಟುಂಬ ಕಲಹ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದ ಸಿಐ ಸಂದೇಶ್ ತನ್ನ ಕಾಮದಾಟ ತೋರಿಸೋಕೆ ಮುಂದಾಗಿದ್ದ. ಗಂಡ ಜೈಲಲ್ಲಿ ಇದ್ದಾನೆ, ಹೇಗಾದ್ರೂ ಮಾಡಿ ಬಿಡಿಸಿಕೊಂಡು ಬರೋಣ ಅಂತ ಸ್ಟೇಷನ್ಗೆ ಬಂದ ಪತ್ನಿಯನ್ನೇ ಮಂಚಕ್ಕೆ ಕರೆದಿದ್ದಾನೆ. ಇಲ್ಲ ಅಂದ್ರೆ 25 ಲಕ್ಷ ದುಡ್ಡು ಕೊಡು ಅಂತ ಕೇಳಿದ್ದಾನೆ. ನಾನು ಪೋಸ್ಟಿಂಗ್ ಆಗಿ ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟಿದ್ದೇನೆ, ಹೀಗಾಗಿ ಹಣ ಕೊಡು ಅಂತ ಬೆದರಿಸಿದ್ದಾನೆ ಅಂತ ಸಂತ್ರಸ್ತೆ ಎಲ್ಲವನ್ನೂ ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾಳೆ. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ಮಂಗಳೂರು ಕಮಿಷನರ್ಗೆ ದೂರು ಕೊಟ್ಟರು ಅವರು ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ. ಪೊಲೀಸಪ್ಪನ ಕಾಮದ ಬಲೆಯಲ್ಲಿ ನರಳಾಡಿದ ಮತ್ತೊಬ್ಬ ಸಂತ್ರಸ್ತೆ ಕರಾಳ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಲೈಂಗಿಕವಾಗಿ ಬಳಸಿಕೊಂಡ ಮಹಿಳೆಯ ಅಪ್ರಾಪ್ತ ಮಗಳ ಮೇಲೂ ಕಣ್ಣಾಕಿದ್ದಂತೆ. ಅಷ್ಟೇ ಅಲ್ಲ, ರಾತ್ರೋರಾತ್ರಿ ಸಂತ್ರಸ್ತೆಯ ಮನೆಗೆ ನುಗ್ತಿದ್ದ. ಗೇಟ್ ಹಾರಿ ಹೋಗ್ತಿದ್ದವ ಕ್ರೌರ್ಯ ಮೆರಿತಿದ್ದ ಅಂತ ಹೇಳಲಾಗಿತ್ತು. ಅದರ ವಿಡಿಯೋ ಕೂಡ ವೈರಲ್ ಆಗಿದೆ. ಯಾವಾಗ ಇನ್ಸ್ಪೆಕ್ಟರ್ ಸಂದೇಶನ ಕಿರುಕುಳ ಮಿತಿ ಮೀರ್ತೋ ಸಂತ್ರಸ್ತೆಯರು ರೊಚ್ಚಿಗೆದ್ದಿದ್ದಾರೆ. ನೇರ ಬೆಂಗಳೂರಿಗೆ ಬಂದು ಗೃಹ ಸಚಿವರು ಡಿಜಿಪಿಗೆ ದೂರು ಕೊಟ್ಟಿದ್ದಾರೆ. ಚಿತ್ರಹಿಂಸೆ ಕೊಟ್ಟ ಪೊಲೀಸ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಈ ವಿಚಾರ ಗೊತ್ತಾಗಿದೆ ತಡ ರಾಜ್ಯ ಮಹಿಳಾ ಆಯೋಗದಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಈ ಸಂಬಂಧ 2 ವಾರದಲ್ಲಿ ವರದಿ ನೀಡುವಂತೆ ಮಂಗಳೂರು ಕಮಿಷನರ್ಗೆ ಪತ್ರ ಬರೆದಿದೆ. ಈ ಸುದ್ದಿ ಯಾವಾಗ ದೊಡ್ಡದಾಯ್ತೋ ಆಗಲೇ ಮಂಗಳೂರು ಕಮಿಷನರ್ ಎಚ್ಚೆತ್ತುಕೊಂಡು ಇನ್ಸ್ಪೆಕ್ಟರ್ ಸಂದೇಶನ ವಿಚಾರಣೆ ಶುರು ಮಾಡಿದ್ದಾರೆ. ಇದು ಒಂದು ಕಥೆ ಆದ್ರೆ ಈ ಕೇಸ್ಗೆ ಈಗ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆ ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಅವಳ ಸಹೋದರಿಯೇ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಹಳೆ ದ್ವೇಷ ಸಾಧಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಮಾಡ್ತಿದ್ದಾಳೆ. ಸಂದೇಶ್ ಅವರನ್ನು ಕೆಲಸದಿಂದ ತೆಗೆಸಲು ಈ ರೀತಿ ಮಾಡ್ತಿದ್ದಾಳೆ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬಾ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದು ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಇವಳು ಒಂದು ಕಾರ್ಕಳದಲ್ಲಿ ಒಂದು ಪ್ರವೀಣ್ ಪಿಂಟು ಅಂತ ಒಂದು ವ್ಯಕ್ತಿಗೆ ಚಪ್ಪಲಿಂದ ಹೊಡೆದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಸರ್ಟಿಫಿಕೇಟ್ ಅನ್ನು ಹಿಡ್ಕೊಂಡು ಆ ವ್ಯಕ್ತಿ ನನಗೆ ಹೊಡೆದಿದ್ದಾರೆ, ಮಾನನಷ್ಟ ಕೇಸ್ ಹಾಕಿ ಅವರ ಕೈಯಿಂದ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾಳೆ. ಅಲ್ಲಲ್ಲಿ ತುಂಬಾ ಕಡೆಯಲ್ಲಿ ಇವಳ ಕೇಸ್ ಇದೆ. ಒಂದು ಕಡೆಯಲ್ಲೆಲ್ಲ ಮಂಗಳೂರಲ್ಲಿ, ಮೂಡುಬಿದ್ರೆಯಲ್ಲಿ, ವೇಣೂರಲ್ಲಿ, ಕಾರ್ಕಳದಲ್ಲಿ ಎಲ್ಲಾ ಕಡೆಯಲ್ಲಿ ಇಂಥದೇ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ವಿಷಯ ಏನಂದ್ರೆ ಈ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಹೀಗೆ ಮಾಡ್ತಾಳೆ ಅಂದ್ರೆ ನಮ್ಮ ಕೌಟುಂಬಿಕ ಕಲಹ ನನ್ನ ಮತ್ತು ಗಂಡನ ವಿರುದ್ಧ ಒಂದು ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಆಗಿತ್ತು. ಮೂಡುಬಿದ್ರೆಯಲ್ಲಿ ಕಳೆದ 25 ಮೇ 9 ತಾರೀಕಿನಂದು ಒಂದು ಅಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು. ಆ ವಿಚಾರಣೆಗೋಸ್ಕರ ನನ್ನ ಗಂಡ ನನ್ನನ್ನು ಕರೆದಿದ್ರು ಸರ್. ಆ ವೇಳೆ ನಾನು ಹೋಗಿದ್ದೇವೆ. ಆಗ ಇವಳಿಗೆ ಬರುವ ಅವಶ್ಯಕತೆ ಇರಲಿಲ್ಲ. ಆದ್ರೂ ಇವಳು ನನ್ನ ಗಂಡನ ಎತ್ತಿಕೊಟ್ಟು ಬಂದಿದ್ದಾಳೆ. ಬಂದು ಅಲ್ಲಿ ಕಾನ್ಸ್ಟೇಬಲ್ ವಿಚಾರಣೆ ಮಾಡ್ತಾ ಇದ್ರು. ವಿಚಾರಣೆ ಮಾಡುವಾಗ ಯಾಕಮ್ಮ ಹೀಗೆಲ್ಲ ಮಾಡ್ತಿ, ನಿನ್ನ ಅಕ್ಕ ಅಲ್ವಾ, ನಿನ್ನ ಅಕ್ಕನಿಗೆ ಯಾಕೆ ಹೀಗೆ ದ್ರೋಹ ಮಾಡ್ತಿ, ನೀವು ಒಳ್ಳೇದ್ರಲ್ಲಿ ಇರಿ ಅಂತ ಸಮಾಧಾನ ಮಾಡ್ತಾನೆ ಇದ್ರು. ಆದ್ರೂ ಇವಳು ಅಲ್ಲಿ ಕೇಳ್ತಾ ಇರ್ಲಿಲ್ಲ, ರಂಪಾಟ ಮಾಡ್ತಾನೆ ಇದ್ರು. 6 ಗಂಟೆ ಹೊತ್ತಿಗೆ ನಮ್ಮ ಇನ್ಸ್ಪೆಕ್ಟರ್ ಸಂದೇಶರವರು ಸ್ಟೇಷನ್ಗೆ ಬರುವಾಗ ಇವಳ ಬೊಬ್ಬೆ ಕೇಳ್ತದೆ. ಬೊಬ್ಬೆ ಕೇಳಿದಕ್ಕೆ ಕೇಳ್ತಾರೆ, ಯಾರಮ್ಮ ಅವಳು ಬೊಬ್ಬೆ ಹಾಕುದು ಹಾಗೆ, ಎಂತ ವಿಷಯ ಅಮ್ಮ ಕೇಳಿ. ಇದು ಗಂಡ ಹೆಂಡಿರದ್ದು. ಸರಿ, ಅದನ್ನು ಸರಿ ಮಾಡಿ ಕೊಡುವ, ಬನ್ನಿ ಮನೆಗೆ ಒಳಗೆ ಅಂತ ನಮ್ಮನ್ನು ಹೊರಗಿಂದ ಒಳಗೆ ಕರ್ಕೊಂಡು ಹೋಗಕ್ಕೆ ಸಿದ್ಧರಾದ್ರು. ಆ ಟೈಮಲ್ಲಿ ಇವಳು ಎಂತ ಮಾಡಿದ್ರು, ಹೋಗ್ಬೇಡಿ
ಎಲ್ಲಿಗೆ ನೀವು ಕರ್ಕೊಂಡು ಹೋಗುದು? ನೀವು ನ್ಯಾಯ ಇಲ್ಲೇ ಸರಿ ಮಾಡಿ ಕೊಡ್ಬೇಕು. ಭಾವನನ್ನು ಎಲ್ಲಿಗೆ ಕರ್ಕೊಂಡು ಹೋಗುದು ನೀವು ಸರಿ ಮಾಡಿಕೊಡಿ. ಸಿದ್ದರಾಮಯ್ಯನಲ್ಲಿ ಹೇಳ್ತೇನೆ, ಎಲ್ಲ ರಾಜಕಾರಣಿಯವರೆಲ್ಲ ಹೆಸರುಗಳನ್ನು ಹೇಳ್ತಾ ಅವರ ಹತ್ರ ಧಮಕಿಯಲ್ಲಿ ಒಬ್ಬೆಯಲ್ಲಿ ಇದು ಮಾಡ್ತಿದ್ರು. ಆಗ ಸರ್ ಹೇಳಿದ್ರು, ಸುಮ್ಮನಿರಮ್ಮ, ನಿನ್ನ ತಂಗಿ ನಿನ್ನ ಅಕ್ಕನಿಗೆ ನೀನು ಯಾಕೆ ಹೀಗೆಲ್ಲ ಮಾಡ್ತಿ, ಹಿಂಸೆ ಎಲ್ಲ ಕೊಡ್ತಿ, ಅವ್ರ ಗಂಡ ಹೆಂಡತಿ ಒಳ್ಳೇದಾದ್ರೆ ನಿಮ್ಗೆ ಒಳ್ಳೇದಲ್ವಾ ಅಂತೇಳಿ ಅವ್ರು ನಮ್ಮ ಒಳ್ಳೇದಕ್ಕೆ ಬಂದಿದ್ರು. ಅಷ್ಟಾಗುವಾಗ ಅವಳ ಮಗ ವಿಡಿಯೋ ಒಂದು ಮಾಡಿದ. ವಿಡಿಯೋ ಮಾಡುವಾಗ ಸರ್ ಏನಂದ್ರು, ಅವನ ಕೈಯಿಂದ ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ಅದು ಮೊಬೈಲ್ ತಗೊಳ್ಳಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಹೇಳಿದ್ರು. ಪೊಲೀಸ್ನವರು ಮೊಬೈಲ್ ತಗೊಳ್ಳಿಕ್ಕೆ ಹೋಗುವಾಗ ಎಂತಾಯ್ತು, ಇವಳು ಚಪ್ಪಲಿಯಿಂದ ಪೊಲೀಸಿಗೆ ತೆಗೆದ್ರು. ಚಪ್ಪಲಿ ತೆಗೆಯುವಾಗ ಅವಳ ಮಗ ಎಂತ ಮಾಡಿದ, ನಾನು ಹೇಳಿದ ಅವಾಗ, ಸರ್ ಅವಳು ವೇಶ್ಯವಟಿಗೆ ದಂಧೆ, ಅವಳು ಸರಿ ಇಲ್ಲ ಸರ್, ಎಲ್ಲರಿಗೆ ಹೊಡೆಯುದು ಒಂದೇ ಕೆಲಸ ಇವಳದು, ಆದ್ರೆ ಸರ್ ದಯವಿಟ್ಟು ಸರ್ ಅವಳಿಗೆ ಏನಾದ್ರು ಮಾಡಿ ಸರ್ ಅಂತ ನಾನು ಹೇಳುವಾಗ ಅವಳ ಮಗ ಬಂದು ನನಗೆ ಹೊಡಿಲಿಕ್ಕೆ ಬಂದ. ಮಗ ಹೊಡಿಲಿಕ್ಕೆ ಬರುವಾಗ ಆ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು, ಇವನನ್ನು ತಡೆದು 2 ಪೆಟ್ಟು ಕೊಟ್ಟು ರೂಮಲ್ಲಿ ಒಳಗೆ ಕೂರಿಸಿದ್ದು. ಅದೇ ಗ್ರೆಜ್ಜಿನ ನನ್ನ ಮಗನಿಗೆ ಹೊಡೆದ್ರೆಂಬ ಗ್ರೆಜ್ಜಿನಿಂದ ಅವಳು 1 ವರ್ಷದಿಂದ ಆ ಇನ್ಸ್ಪೆಕ್ಟರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕಂತ ಒಂದು ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಇದು ನಿಜವಾಗಿ ಸುಳ್ಳು. ಆ ಇನ್ಸ್ಪೆಕ್ಟರ್ ನಮ್ಮ ಈ ಜಂಜಾಟದಲ್ಲಿ, ನಮ್ಮ ತಂಗಿ ಮತ್ತು ಅಕ್ಕನ ಗಲಾಟೆಯಲ್ಲಿ ಅವರು ಅವರು ನ್ಯಾಯ ಕೊಡಿಸಲಿಕ್ಕೆ ಬಂದದ್ದೇ ತಪ್ಪ. ಅವರು ನ್ಯಾಯ ಕೊಡಿಸಿ ಬಂದದಕ್ಕೆಲ್ಲ ಹೀಗೆಲ್ಲ ಮಾಡಿದ್ರೆ ಯಾವ ನ್ಯಾಯ ಸರ್? ಏನಾದ್ರೂ ಮಾಡಿ ಅವಳಿಗೆ ಎಂತಾದ್ರೂ ಮಾಡಿ ಸರ್, ಒಂದು ನ್ಯಾಯ ನನಗೆ ಕೊಡಿಸಲೇಬೇಕು. ಅಲ್ಲದೆ ನಮ್ಮ ಕೊಕ್ರಡಿಯಲ್ಲಿ 3-4 ಎಕರೆ ಜಾಗ ಇದೆ, ಅದನ್ನು ಸಹ ಇವಳು ನನ್ನ ಅಮ್ಮನಿಗೆ ಬುದ್ಧಿ ಕೆಡಿಸಿ, ನಾವು 3 ಮಕ್ಕಳು ನಮಗೆ ಗೊತ್ತಾಗದ ಹಾಗೆ ಆ ಜಾಗವನ್ನು ಕೂಡ ಅವಳ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ಎಲ್ಲ ಹಾಗೆ ಅವಳಿಗೆ ನನ್ನಲ್ಲಿ ಈಗ ಈ ಜಾಗಕ್ಕೆ ಬರ್ತಾಳೆ ಅಂತ ನನ್ನ ಮಗನನ್ನು ಸಹ ಹಿಡ್ಕೊಂಡಿದ್ದಾಳೆ ಅವಳೆ. ನನ್ಗೆ ಈಗ ಗತಿ ಇಲ್ಲದ ಹಾಗೆ ಆಗಿದೆ, ನನಗೊಂದು ನ್ಯಾಯ ಕೊಡಿಸಿ, ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ಬೇಕು. ದಯವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನಂದ್ರೆ, ನನಗೊಂದು ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಡ್ತೇನೆ. ಇದರಲ್ಲಿ ನಿಮಗೆ ನ್ಯಾಯ ಬರ್ಲಿಕ್ಕೆ ನಿಮಗೆ ಸಂಬಂಧ ಕೊಡೋದಿಲ್ಲ ಅಲ್ಲ, ಇನ್ಸ್ಪೆಕ್ಟರ್ ಕೂಡ ನಮ್ಮ ಇದರಿಂದ ನಿಜವಾಗಿ ಇದು ನಮ್ಮ ಸಮಸ್ಯೆ, ನನ್ನ ಅಕ್ಕ ತಂಗಿಯರ ಸಮಸ್ಯೆ. ಆ ಪೊಲೀಸರನ್ನು ಯಾಕೆ ಬಲಿಪಶು ಮಾಡ್ಬೇಕು? ಅವ್ರು ಎಂತಕ್ಕೆ ಬಂದಿದ್ದಾರೆ? ಅವ್ರಿಗೆ ನ್ಯಾಯ ಕೊಡಿಸಿದ್ರೆ ತಪ್ಪ? ನಮ್ಗೆ ಕೊಡಿಸಬೇಕು ಅನ್ನೋ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ನೀವು ಇದರಲ್ಲಿ ಥರ್ಡ್ ಪಾರ್ಟಿ ಆಗಿರೋದ್ರಿಂದ ನೀವು ಇನ್ನೊಬ್ಬರಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ನೀವು ಹೇಳ್ಬೋದಷ್ಟೇ, ನಿಮ್ಗೆ ಇದರಲ್ಲಿ ಪಾತ್ರವೂ ಇಲ್ಲ. ಅಲ್ಲ, ಅವಳು ಹಿಡ್ಕೊಂಡು ನನ್ನ ಮಗನನ್ನು ಹಿಡ್ಕೊಂಡು ಇಲ್ಲ ಸಲದ ಆರೋಪಗಳು ಅಲ್ಲಲ್ಲಿ ಕೇಸ್ ಮಾಡ್ತಾ ಇದ್ದಾಳೆ ನನ್ನ ಮೇಲೆ, ಆ ಇನ್ಸ್ಪೆಕ್ಟರ್ ಮೇಲೆ ಮಾಡ್ತಾ ಇದ್ದಾಳೆ. ಅದಕ್ಕೊಂದು ಎಂತಾದ್ರೂ ಕಡಿವಾಣ ಹಾಕ್ಲೇಬೇಕು. 1 ವರ್ಷದಿಂದ ಮಾಡ್ತಿದ್ದಾಳೆ. ನಾನು ಕುಗ್ಗಿ ಹೋಗಿದ್ದೀನಿ ಅವಳಿಂದಾಗಿ, ಸಮಾಜದಲ್ಲಿ ತಲೆ ಎತ್ತಲಿಕ್ಕಿಲ್ಲ ನನ್ಗೆ. ಆ ರೀತಿ ಮಾಡಿದಾಳೆ ಅವಳು. ಗಂಡ ನನ್ನೊಟ್ಟಿಗಿದ್ದಾರೆ, ಮಗ ಅಲ್ಲಿದ್ದಾನೆ. ಗಂಡ 3 ತಿಂಗಳು ಅವಳೊಟ್ಟಿಗೆ ಇದ್ದು ಅವಳ ನಡವಳಿಕೆ ಚರಿತ್ರೆಯನ್ನು ನೋಡಿ ಅವ್ರು ಹೆದರಿಸಿ ಓಡಿ ಬಂದಿದ್ದಾರೆ. ಅಲ್ಲಿ ಇಲ್ಲ ಸಲ್ಲದ ಘಟನೆ ನಡೆದು ಹೋಗಿದೆ. ಅಲ್ಲಿ ಮಗ ಅವಳೊಟ್ಟಿಗಿದ್ದಾನೆ. ಇಲ್ಲ ಸರ್, 17 ವರ್ಷದ ಹುಡುಗ. ಮದುವೆಯಾಗಿ ಗಂಡ ತೀರು ಹೋಗಿದ್ದಾನೆ. ಅವಳದ್ದು ಇದೇ ವಹಿವಾಟು. ಅವಳು ಜಾಗದಲ್ಲಿ ಗಂಧದ ಮರ ಇಟ್ಟಿದ್ದಾಳೆ. ಒಂದು 75 ಲಕ್ಷದ ಮನೆ ಕಟ್ಟಿದ್ದಾಳೆ. ಅದು ಅವಳಿಗೆ ನಿಜವಾಗಿ ಸ್ವಂತ ಕೆಲಸ ಏನಿಲ್ಲ. ಅವಳು ಎಲ್ಲಿಂದ ಹಣ ಬರ್ತದೆ ಎಲ್ಲ ವಿಚಾರಣೆ ಮಾಡ್ಬೇಕು. ಸ್ವಂತ ಉದ್ಯೋಗ ಅಂತ ಏನಿಲ್ಲ ಅವಳಿಗೆ. ತೀರಿ ಹೋಗಿ ಒಂದು 3 ವರ್ಷ 4 ವರ್ಷ ಆಗ್ತಾ ಬಂತು. ಅವಳು ಬರ್ಬೇಕಂತ ಏನಿಲ್ಲ ಅವಳಿಗೆ. ಹೌದು, ಅದು ಹೌದೇ. ಅವಳು 3-4 ತಿಂಗಳ ತನಕ ಅಲ್ಲಿದ್ರು. ಬಿಡ್ಲೇ ಇಲ್ಲ ಅವಳು ಹೋಗ್ಲಿಕ್ಕೆ ಬರ್ಲಿಕ್ಕೆ ನನ್ನ ಗಂಡನ್ಗೆ. ಇನ್ಸ್ಪೆಕ್ಟರ್ ಬಗ್ಗೆ ಅಪವಾದ ಸರ್. ನನ್ನ ಮೇಲೆ, ನನ್ನ ಕೇಸಿಗೆ ಅವರು ಇದು ಮಾಡಿದ್ದಾರೆ. ಏನು ಅವರಲ್ಲಿ ಇದು ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಮೇಲೆ ಹಾಗೆ ಅವರನ್ನು ಕೆಳಗಿಳಿಸ್ಬೇಕಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ಅವರು ಏನು ಮಾಡಿಲ್ಲ, ಒಳ್ಳೆ ಮನುಷ್ಯರೇ ಅವರು. ಆ ಅಪವಾದ ಸುಳ್ಳು. ಅವರು ಏನು ಮಾಡಿಲ್ಲ. ಅವರು ನಮಗೆ ನ್ಯಾಯ ಕೊಡಿಸಿದ ತಪ್ಪ. ಅಂದ್ರೆ ನಿಮ್ಮ ಪ್ರಕಾರದಲ್ಲಿ ಅವರು ಯಾವ ರೀತಿ ವರ್ತಿಸಲಿಲ್ಲ ಅಂತ. ಇಲ್ಲ, ನೀವು ಏನು ಮಾಡಲಿಲ್ಲ ಅಂದ್ರೆ ನೀವು ಯಾವ ಆಧಾರದಲ್ಲಿ ಹೇಳ್ತೀರಿ?
ನಿಮ್ಮ ಹತ್ರ ಏನ್ ಸಾಕ್ಷ್ಯ ಇದೆ? ಮತ್ತೆ ನೀವು ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಪರವಾಗಿ ನೀವು ಇಷ್ಟು ವಾದ ಮಾಡ್ಬೇಕಾದ್ರೆ ನಿಮ್ಗೆ ಇದರಿಂದ ಏನು ಉಪಯೋಗ? ಸರ್ ನಂಗೆ ಅಲ್ಲ ನಾನು ಕೇಳ್ತಾ ಇರೋದು, ನೀವು ಏನು ಮಾಡ್ಲಿಲ್ಲ ಅಂತ ನಿಮ್ಮ ಹತ್ರ ಏನ್ ಸಾಕ್ಷ್ಯ ಇದೆ ಅಂತ ಕೇಳುದು ಅಲ್ವಾ? ನಿಮ್ಮ ಪ್ರಕರಣದಲ್ಲಿ ಆಗಿಲ್ಲ, ನನ್ನ ಪ್ರಕರಣದಲ್ಲಿ ಆಗಿಲ್ಲ ಅಂತ ಹೇಳ್ಬೋದು, ಇನ್ನೊಬ್ಬರ ಪ್ರಕರಣ ಆಗಿಲ್ಲ ಅಂತ ನಿಮ್ಗೆ ಹೇಳಲಿಕ್ಕೆ ಸಾಕ್ಷ್ಯ ನಿಮ್ಮ ಹತ್ರ ಇಲ್ಲ. ಸರ್ ನಾನು ನನ್ನ ವಿಷಯವಷ್ಟೇ ಹೇಳಬಲ್ಲೆ, ನನ್ನ ವಿಷಯ ಮಾತ್ರ ಹೇಳಬಲ್ಲೆ, ಬೇರೆ ವಿಷಯಕ್ಕೆ ನಾನು ಹೋಗುದಿಲ್ಲ. ನನ್ನ ತಂಗಿ ಅಂತೂ ಸರಿ ಇಲ್ಲ. ಆ ಸಂತ್ರಸ್ತ ಇಬ್ಬರನ್ನು ಹಿಡ್ಕೊಂಡು ಇವಳ ಗ್ರೆಜ್ಜನ್ನು ಅವರನ್ನು ಹಿಡ್ಕೊಂಡು ಬೆಂಗಳೂರಲ್ಲಿ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ.